ಹೃದಯ ಸಾಮ್ರಾಟ್ ಮರಾಠ ಛತ್ರಪತಿ ಶಿವಾಜಿ ಮಹಾರಾಜ್ ನಿಜಕ್ಕೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಕ್ಷಮಿಸ್ತಾರಾ? ಒಂದು ವೇಳೆ ಶಿವಾಜಿ ಮಹಾರಾಜರೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಕ್ಷಮಿಸಿದ್ರು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಪಕ್ಷ ಬಿಜೆಪಿ ಎಸಗಿರುವಂತಹ ಮಹಾನ್ ಅಪಮಾನವನ್ನ ಕ್ಷಮಿಸುವಷ್ಟು ದಡ್ಡರ? ಮರಾಠಿಗರ ಸ್ವಾಭಿಮಾನದ ಪ್ರತೀಕವಾಗಿರುವಂತಹ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಪುತ್ಥಳಿಯನ್ನ, ಅವರ ಪ್ರತಿಮೆಯನ್ನ ಕಳಪೆ ಕಾಮಗಾರಿ ಹಾಗೆ ಭ್ರಷ್ಟಾಚಾರ ನಡೆಸಿ ಆ ಮೂಲಕ ಮರಾಠ ಸಮುದಾಯಕ್ಕೆ ಹಾಗೆ ಹಿಂದೂಗಳಿಗೆ ಎಸಗಿರುವಂತಹ ಅಪಮಾನಕ್ಕೆ ನಿಜಕ್ಕೂ ಈ ಬಾರಿ ಬಿಜೆಪಿ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಶಿಕ್ಷೆ ಕೊಡದೆ ಬಿಡ್ತಾರಾ ಮಹಾರಾಷ್ಟ್ರದ ಜನ? ಯಾರಿಗೂ ಅಂಜದ ಬಗ್ಗದ, ಯಾರಿಗೂ ತಲೆ ಕೆಡಿಸಿಕೊಳ್ಳದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 56 ಇಂಚಿನ ಎದೆಯ ನಮ್ಮ ವಿಶ್ವನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ತಪ್ಪಿಗೆ ತಾವೇ ತಲೆಬಾಗಿ ಕ್ಷಮೆ ಯಾಚನೆ ಮಾಡುವಷ್ಟು ಜಂಗಾಬಲ ಕುಸಿದು ಹೋಯ್ತಾ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಎನ್ನುವಂತಹ ಪ್ರಶ್ನೆ ಇದೀಗ ಉದ್ಭವವಾಗಿದೆ. 2019 ಲೋಕಸಭೆ ಚುನಾವಣೆಯ ವೇಳೆಯಲ್ಲಿ ಒಂದು ಫೋಟೋ ವೈರಲ್ ಆಗಿತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶಿವಾಜಿ ಮಹಾರಾಜರ ಪ್ರತಿಮೆಯ ಪಕ್ಕದಲ್ಲಿ ನಿಂತು ಭಾಷಣವನ್ನ ಮಾಡ್ತಾ ಇರ್ತಾರೆ. ಆ ಫೋಟೋವನ್ನ ಬಿಜೆಪಿ ನಾಯಕರು ಸೇರಿದಂತೆ ಬಿಜೆಪಿಯ ಮಿತ್ರ ಪಕ್ಷದ ನಾಯಕರು ಕೂಡ ವೈರಲ್ ಮಾಡಿದ್ರು 2019ರಲ್ಲಿ. ಈ ಫೋಟೋವನ್ನ ಹಂಚಿಕೊಂಡಿದ್ದಂತಹ ಬಿಜೆಪಿ ನಾಯಕರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಶಿವಾಜಿ ಮಹಾರಾಜರ ಅಪರಾವತಾರ, ಅಭಿನವ ಶಿವಾಜಿ ಮಹಾರಾಜ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತೆಲ್ಲ ಕ್ಯಾಪ್ಷನ್ ಅನ್ನ ಕೊಟ್ಕೊಂಡಿದ್ರು. ಆ ಫೋಟೋ ಸಾಕಷ್ಟು ವೈರಲ್ ಆಗಿತ್ತು ಕೂಡ. ಶಿವಾಜಿ ಮಹಾರಾಜರ ಹೆಸರಲ್ಲಿ ಇನ್ನಿಲ್ಲದಂತೆ ರಾಜಕೀಯ ಲಾಭವನ್ನ ಪಡ್ಕೊಳ್ತಾ ಇದ್ದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪಕ್ಷ ಬಿಜೆಪಿಗೆ ಶಿವಾಜಿ ಮಹಾರಾಜರ ಪ್ರತಿಮೆ ಕುಸಿತವಾಗಿರೋದು ಇದೀಗ ಮಾಸದ ಕಳಂಕವಾಗಿದೆ. ಶಿವಾಜಿ ಮಹಾರಾಜರ ಪ್ರತಿಮೆ ಪತನವಾಗಿರೋದು ಇನ್ನೇನು ಇದೇ ವರ್ಷದ ಅಂತ್ಯದಲ್ಲಿ ನಡೆಯಲಿರುವಂತಹ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯ ಮೇಲೆ ನೇರ ಪರಿಣಾಮ ಬೀರೋದಂತೂ ಖಚಿತ. ಹಾಗೆ ಇದೇ ವಿಚಾರವಾಗಿ ಖುದ್ದು ಮರಾಠಿಗರೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೆ ಬಿಜೆಪಿ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇನ್ನು ಈ ವಿಚಾರದಲ್ಲಿ ತಡ ಮಾಡಿದ್ರೆ ಇದರ ಪರಿಣಾಮವನ್ನ ನಾವು ತಿನ್ಬೇಕಾಗತ್ತೆ ಎನ್ನುವಂತಹ ವಿಚಾರವನ್ನ ಅರಿತಿರುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೀಗ ಖುದ್ದಾಗಿ ಮರಾಠಿಗರನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಶಿವಾಜಿ ಪ್ರತಿಮೆ ಪತನವಾದ ಬಳಿಕ ಮೊದಲ ಬಾರಿಗೆ ಮಹಾರಾಷ್ಟ್ರಕ್ಕೆ ಭೇಟಿ ಕೊಟ್ಟಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಖುದ್ದು ತಾವೇ ಛತ್ರಪತಿ ಶಿವಾಜಿ ಮಹಾರಾಜರ ಕ್ಷಮೆಯನ್ನ ಕೇಳಿದ್ದಾರೆ. ಜೊತೆಗೆ ಮರಾಠರ ಕ್ಷಮೆಯನ್ನು ಕೂಡ ಇದೇ ವೇಳೆ ಕೇಳಿದ್ದಾರೆ. ಪಾಲ್ಗಾರ್ಗೆ ಭೇಟಿ ಕೊಟ್ಟಂತಹ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾ ಇರುವಂತಹ ವೇಳೆ ಈ ಕ್ಷಮೆಯನ್ನ ಕೋರಿದ್ದಾರೆ. ನಾನು ಇಲ್ಲಿಗೆ ಬಂದಿಳಿತಾ ಇದ್ದಂತೆ ಮೊದಲು ಶಿವಾಜಿ ಮಹಾರಾಜರಿಗೆ ತಲೆಬಾಗಿ ಕ್ಷಮೆ ಕೇಳಿದ್ದೇನೆ. ನನಗೆ, ನನ್ನ ಸಹೋದ್ಯೋಗಿಗಳಿಗೆ ಮತ್ತು ಪ್ರತಿಯೊಬ್ಬರಿಗೂ ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ರಾಜನಲ್ಲ, ಅವರನ್ನ ಅತ್ಯಂತ ಗೌರವಿಸ್ತೇವೆ ಮತ್ತು ಪೂಜಿಸ್ತೇವೆ. ನಮಗೆ ಅವರು ಆರಾಧ್ಯ ದೈವ. ಛತ್ರಪತಿ ಶಿವಾಜಿ ಮಹಾರಾಜರನ್ನ ನಮ್ಮ ದೇವರಂತೆ ಪೂಜಿಸುವಂತಹ ಎಲ್ಲರಿಗೂ ನನ್ನ ಕ್ಷಮೆಯನ್ನ ಕೇಳ್ತೇನೆ. ಅವರ ಭಾವನೆಗಳಿಗೆ ಧಕ್ಕೆಯಾಗಿದೆ ಅಂತ ನನಗೆ ಗೊತ್ತಿದೆ ಅಂತ ಮಹಾರಾಷ್ಟ್ರದ ಪಾಲ್ಘರ್ನಲ್ಲಿ ನಡೆದಂತಹ ಸಮಾವೇಶವೊಂದರಲ್ಲಿ ಭಾಷಣ ಮಾಡ್ತಾ ಇದ್ದಂತಹ ವೇಳೆ ಈ ವಿಚಾರವನ್ನು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಸ್ತಾಪ ಮಾಡಿದ್ರು. ಹಾಗೆ ಕ್ಷಮೆಯನ್ನು ಕೂಡ ಯಾಚಿಸಿದ್ರು. ರಾಜಕೀಯ ಲಾಭಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನೇ ಶಿವಾಜಿ ಅಂತ ಬಿಂಬಿಸಿದಂತಹ ಬಿಜೆಪಿಗೆ ಇದೀಗ ಶಿವಾಜಿ ಪ್ರತಿಮೆಯ ದೊಡ್ಡ ಆಘಾತವನ್ನ ನೀಡಿದೆ ವಿಧಾನಸಭೆ ಚುನಾವಣೆ ನಡೆಯುವಂತಹ ಈ ಟೈಮ್ನಲ್ಲಿ. ಇನ್ನು ಈ ಪ್ರತಿಮೆ ಪತನವಾದ ಬಳಿಕ ಎನ್ಡಿಎ ಮೈತ್ರಿಕೂಟದ ಪಾಲುದಾರ ಪಕ್ಷಗಳಾದಂತಹ ಅಜಿತ್ ಪವಾರ್ ನೇತೃತ್ವದ ಎನ್ಸಿಪಿ ಬಣ ಹಾಗೆ ಏಕನಾಥ್ ಶಿಂದೆ ಅವರ ಶಿವಸೇನೆ ಬಣದ ನಾಯಕರು ಹಾಗೂ ಸಚಿವರೇ ಬೀದಿಯಲ್ಲಿ ನಿಂತು ಸಂಘರ್ಷಕ್ಕೆ ಇಳಿದಿದ್ದಾರೆ. ಪರಸ್ಪರ ದೋಷಾರೋಪಗಳನ್ನ ಹೊರಿಸಿ ಬಹಿರಂಗವಾಗಿ ಬೈದಾಡಿಕೊಳ್ತಾ ಇದ್ದಾರೆ. ಇನ್ನು ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇರುವಂತೆ ಈ ವಿಚಾರವನ್ನೇ ಇದೀಗ ಅಸ್ತ್ರವನ್ನಾಗಿ ಬಳಸಿಕೊಂಡಿದೆ ಕಾಂಗ್ರೆಸ್ ಹಾಗೆ ಶರದ್ ಪವಾರ್ ನೇತೃತ್ವದ ಎನ್ಸಿಪಿ ಪಕ್ಷ ಹಾಗೆ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಪಕ್ಷಗಳು. ಈ ಮೂರು ಪಕ್ಷಗಳು ಇದೀಗ ಮಹಾರಾಷ್ಟ್ರಾದ್ಯಂತ ಪ್ರತಿಭಟನೆಯನ್ನ ತೀವ್ರಗೊಳಿಸಿವೆ ಬಿಜೆಪಿಯ ವಿರುದ್ಧ. ಇನ್ನು ಈ ಮೂರು ಪಕ್ಷಗಳು ಆಡಳಿತಾರೂಢ ಬಿಜೆಪಿ ಪಕ್ಷವನ್ನ ಟಾರ್ಗೆಟ್ ಮಾಡಿವೆ ಇದೇ ವಿಚಾರವನ್ನ ಇಟ್ಕೊಂಡು. ಲೋಕಸಭೆ ಚುನಾವಣೆಯನ್ನ ಗೆಲ್ಲೋದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹಾಗೆ ಬಿಜೆಪಿಗೆ ಶಿವಾಜಿ ಮಹಾರಾಜರ ಹೆಸರು ಬೇಕಿತ್ತು, ಅವರ ಮುಖ ಬೇಕಿತ್ತು. ಹೀಗಾಗಿ ಅವರ ಹೆಸರನ್ನ ಸಂಪೂರ್ಣವಾಗಿ ಬಳಸಿಕೊಂಡ್ರು. ಮೋದಿಯವರ ಈ ದುರಹಂಕಾರಕ್ಕೆ ಇದೀಗ ಶಿವಾಜಿಯವರ ಪ್ರತಿಮೆಯೇ ಪತನವಾಗಿದೆ ಎನ್ನುವಂತಹ ಹೇಳಿಕೆಗಳನ್ನ ಎನ್ನುವಂತಹ ಆರೋಪವನ್ನ ಈ ಮೂರು ಪಕ್ಷಗಳು ಮಾಡ್ತಾ ಇವೆ. ಇನ್ನು ಶಿವಾಜಿ ಪ್ರತಿಮೆ ಪತನವಾಗಿರುವಂತಹ ಕುರಿತಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕ್ಷಮೆ ಕೇಳಬೇಕು ಎನ್ನುವಂತಹ ಆಗ್ರಹವನ್ನ ಕಾಂಗ್ರೆಸ್ ಮಾಡಿತ್ತು. ಆ ಬಳಿಕ ಇದೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಖುದ್ದಾಗಿ ಶಿರಬಾಗಿ ಕ್ಷಮೆ ಯಾಚನೆಯನ್ನ ಕೇಳಿದ್ದಾರೆ ಮಹಾರಾಷ್ಟ್ರದ ಜನತೆಗೆ ಹಾಗೆ ಶಿವಾಜಿ ಮಹಾರಾಜರಿಗೆ.
ಸೊ ಪ್ರತಿಪಕ್ಷ ಕೊಡುವಂತಹ ಯಾವುದೇ ಸ್ಟೇಟ್ಮೆಂಟ್ಗಾಗ್ಲಿ ಅಥವಾ ಯಾವುದೇ ಆರೋಪಕ್ಕಾಗ್ಲಿ ಅಥವಾ ಜನರ ಅಭಿಪ್ರಾಯದ ಕುರಿತಾಗಿ ಯಾವತ್ತು ತಲೆಯನ್ನೇ ಕೆಡಿಸಿಕೊಳ್ಳದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ವಿಚಾರದಲ್ಲಿ ಶಿರಬಾಗಿ ಕ್ಷಮೆಯಾಚನೆಯನ್ನ ಮಾಡ್ತಾರೆ ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆತ್ಮಬಲ ಎಷ್ಟು ಕುಗ್ಗಿ ಹೋಗಿದೆ ಅನ್ನೋದನ್ನ ತೋರಿಸ್ತಾ ಇದೆ. 5 ದಿನಗಳ ಹಿಂದೆಯಷ್ಟೇ ಅಂದ್ರೆ ಆಗಸ್ಟ್ 26ನೇ ತಾರೀಕು ಛತ್ರಪತಿ ಶಿವಾಜಿ ಮಹಾರಾಜರ ಹುಟ್ಟೂರು ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯಲ್ಲಿರುವಂತಹ ರಾಜ್ಕೋಟ್ ಕೋಟೆಯಲ್ಲಿ ಸ್ಥಾಪಿಸಲಾಗಿದ್ದಂತಹ 35 ಅಡಿ ಎತ್ತರದ ಶಿವಾಜಿ ಮಹಾರಾಜರ ಪ್ರತಿಮೆ ಉರುಳಿ ಬಿತ್ತು. ವಿಧಾನಸಭಾ ಚುನಾವಣೆಯ ಹೊತ್ತಿನಲ್ಲಿ ಶಿವಾಜಿ ಪುತ್ಥಳಿ ಪತನ ಮಹಾರಾಷ್ಟ್ರದ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಿದೆ. ಕಳೆದ ವರ್ಷ ಲೋಕಸಭಾ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇರುವ ಹೊತ್ತಲ್ಲಿ ಅಂದರೆ 2023ರ ಡಿಸೆಂಬರ್ 4ನೇ ತಾರೀಕು ನೌಕಾ ದಿನದಂದೇ ಖುದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಛತ್ರಪತಿ ಶಿವಾಜಿ ಪುತ್ಥಳಿಯನ್ನು ಉದ್ಘಾಟಿಸಿದ್ರು. ಆ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರದ ರಾಜ್ಯಪಾಲ ರಮೇಶ್ ಬೈಸ್, ಮುಖ್ಯಮಂತ್ರಿ ಏಕನಾಥ್ ಶಿಂದೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ದೇವೇಂದ್ರ ಫಡ್ನವೀಸ್ ಒಳಗೊಂಡಂತೆ ಪ್ರಮುಖ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳ ನಾಯಕರು ಪಾಲ್ಗೊಂಡಿದ್ರು. ತಾನು ರಾಜನಾಗಿದ್ದ ವೇಳೆ ಛತ್ರಪತಿ ಶಿವಾಜಿ ನೌಕಾಬಲ ಅಥವಾ ನೌಕಾ ಸೇನೆಯ ವರ್ಧನೆಗಾಗಿ, ಅದರ ಬಲವರ್ಧನೆಗಾಗಿ ತೆಗೆದುಕೊಂಡಂತಹ ಕ್ರಮ ಮತ್ತು ಅದು ಭಾರತದ ರಕ್ಷಣಾ ವ್ಯವಸ್ಥೆಯ ಮೇಲೆ ಹೇಗೆ ಚಾರಿತ್ರಿಕ ಪರಿಣಾಮಗಳನ್ನು ಬಿತ್ತು ಎನ್ನುವುದನ್ನು ಸ್ಮರಿಸುವ ಸಲುವಾಗಿ, ನೆನಪಿಸಿಕೊಳ್ಳುವ ಸಲುವಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಯನ್ನು ರಾಜ್ಕೋಟ್ನಲ್ಲಿ ಅಂದರೆ ಕೋಟೆ ಅಲ್ಲಿ ಸ್ಥಾಪನೆ ಮಾಡಿತ್ತು ನೌಕಾ ಸೇನೆ. ಈ ನೌಕಾ ಸೇನೆಗೆ ಮಹಾರಾಷ್ಟ್ರದ ಲೋಕೋಪಯೋಗಿ ಇಲಾಖೆ 2,36,00,000 ರೂಪಾಯಿಯನ್ನು ಕೊಟ್ಟಿತ್ತು ಪ್ರತಿಮೆ ಸ್ಥಾಪನೆ ಮಾಡಿ ಅಲ್ಲಿ ಇನ್ಸ್ಟಾಲ್ ಮಾಡಲಿಕ್ಕೆ. ಆ ನೌಕಾ ಸೇನೆಯವರು ಆ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಅದಾದ ಬಳಿಕ ಅದರ ಮೇಂಟೆನೆನ್ಸ್ ಅನ್ನು ಕೂಡ ಅವರು ಮಾಡಬೇಕಿತ್ತು. ನೌಕಾ ಸೇನೆಯಿಂದ ಪ್ರತಿಮೆ ಸ್ಥಾಪನೆಯಾದ ಕೇವಲ 8 ತಿಂಗಳಿಗೆ, ಇನ್ನು 1 ವರ್ಷ ಆಗಿಲ್ಲ, ಡಿಸೆಂಬರ್ 4ಕ್ಕೆ 1 ವರ್ಷ ಆಗುತ್ತೆ. ಕೇವಲ 8 ತಿಂಗಳಿಗೆ ಈ ಪ್ರತಿಮೆ ಬಿದ್ದಿರುವಂಥದ್ದು ಸೋಜಿಗ, ವಿಚಿತ್ರ, ವಿಪರ್ಯಾಸ. ವಿಚಿತ್ರ ಅಂತ ಹೇಳಿದ್ರೆ ಛತ್ರಪತಿ ಶಿವಾಜಿ ಇವರ ಪ್ರತಿಮೆಗೆ, ಅದರ ನಿರ್ಮಾಣಕ್ಕೆ ಬಳಸಲಾಗಿದ್ದು ತುಕ್ಕು ಹಿಡಿದಂತಹ ನಟ್ಟು ಬೋಲ್ಟು. ಹಿಂದೂ ಹೃದಯ ಸಾಮ್ರಾಟ್, ಹಿಂದೂ ಮಹಾರಾಜ, ಮೊಘಲರ ವಿರುದ್ಧ ಸಿಡಿದು ನಿಂತಹ ಹಿಂದೂ ನಾಯಕ ಅಂತೇಳಿ ಬಿರುದಾಂಕಿತರಾಗಿರುವಂತಹ ಛತ್ರಪತಿ ಶಿವಾಜಿಯ ಪ್ರತಿಮೆಯ ಸ್ಥಾಪನೆಗೆ ಈ ದೇಶದ ಆಡಳಿತ ವ್ಯವಸ್ಥೆ ಬಳಸ್ಕೊಂಡಿದ್ದು ತುಕ್ಕು ಹಿಡಿದಂತಹ ನಟ್ಟು ಬೋಲ್ಟು. ಸೊ ನಟ್ಟು ಬೋಲ್ಟಿಗಲ್ಲ ತುಕ್ಕು ಹಿಡಿದಿದ್ದು ಯಾರು ಅದನ್ನು ಮಾಡಲಿಕ್ಕೆ ಅಂತೇಳಿ ನಿರ್ಧಾರವನ್ನು ಮಾಡಿದ್ರಲ್ಲ ಅವರಿಗೆ ತುಕ್ಕು ಹಿಡಿದಿತ್ತು. ಸೊ ಈ ಪುತ್ಥಳಿ ಸ್ಥಾಪನೆಯಾದ ಬಳಿಕ PWD ಇಲಾಖೆಯವರು, ಲೋಕೋಪಯೋಗಿ ಇಲಾಖೆಯವರು ನೌಕಾಸೇನೆಗೆ ಒಂದು ಪತ್ರವನ್ನು ಬರೀತಾರೆ. ಜೋಪಾನ ಬೀಳುತ್ತೆ ಪುತ್ಥಳಿ, ಯಾಕಂತ ಹೇಳಿದ್ರೆ ನಟ್ಟು ಬೋಲ್ಟು ತುಕ್ಕು ಹಿಡಿದಿದೆ ಜೋಪಾನ ಅಂತೇಳಿ. ನೌಕಾಸೇನೆಯವರು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ. ಫೈನಲಿ ಬಿದ್ದಿದೆ ಆಗಸ್ಟ್ 26ನೇ ತಾರೀಕು. ಬಹುಶಃ ಪ್ರಧಾನಿ ನರೇಂದ್ರ ಮೋದಿಯವರು ಯೋಚನೆ ಮಾಡಿರಲಿಕ್ಕಿಲ್ಲ. ಕಾರಣ ತಾವು ಉದ್ಘಾಟಿಸಿದಂತಹ, ತಾವು ಅನಾವರಣಗೊಳಿಸಿದಂತಹ ಒಂದು ಪುತ್ಥಳಿ ತುಕ್ಕು ಹಿಡಿದು, ನಟ್ಟು ಬೋಲ್ಟು ತುಕ್ಕು ಹಿಡಿದು ಬೀಳುತ್ತೆ ಅಂತ ಹೇಳಿದ್ರೆ ವಿಶ್ವನಾಯಕನ ಪರಿಸ್ಥಿತಿ ಏನಾಗಲಿಕ್ಕಿಲ್ಲ. ಬಟ್ ಬಿತ್ತು. ಯಾಕಂತ ಹೇಳಿದ್ರೆ ನಟ್ಟು ಬೋಲ್ಟಿಗೂ ವಿಶ್ವನಾಯಕ ಅಂತ ಹೇಳಿ ಬಿರುದಿಗೂ ಸಂಬಂಧ ಇಲ್ಲ. ನಟ್ಟು ಬೋಲ್ಟು ತುಕ್ಕು ಹಿಡಿದ ತಕ್ಷಣ ಅದು ಬಿತ್ತು. ಸೊ ಈಗ ಅಲ್ಲಿ ಯಾರು ಈ ಪುತ್ಥಳಿಯ ಡಿಸೈನನ್ನು ಮಾಡಿದ್ರು ಮತ್ತು ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಯಾರು ಗುತ್ತಿಗೆಯನ್ನು ತೆಗೆದುಕೊಂಡ್ರು ಅವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಅವ್ರ ಮೇಲೆ ಅತ್ಯಂತ ಕಠಿಣ ಶಿಕ್ಷೆ ಕೊಡುವಂತಹ 10 ವರ್ಷ ಜೈಲು ಶಿಕ್ಷೆ ಆಗುವಂತಹ ಕೇಸನ್ನು ಹಾಕ್ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ಜನರ ಬಳಿಗೆ ಹೋಗ್ಬೇಕಾದ್ರೆ ಹೇಳಬೇಕಲ್ಲ, ನೋಡಿ ಅವರನ್ನು ಬಿಟ್ಟಿಲ್ಲ ನಾವು, 10 ವರ್ಷ ಜೈಲಾಗುವ. ಫಸ್ಟ್ ಆಫ್ ಆಲ್ ಅದು ಕೇಸ್ ನಿಲ್ಲುತ್ತೆ ಅನ್ನುವಂಥದ್ದು ಕ್ವಶನ್. ಈಗ ಕೊಲೆ ಮತ್ತು ಕೊಲೆಗೆ ಯತ್ನ ಎನ್ನುವಂಥ ಕೇಸನ್ನು ಹಾಕಿದ್ದಕ್ಕೆ ಕೇಸ್ ಹಾಕ್ತಾರೆ FIRನಲ್ಲಿ. ಬಟ್ ಹೈಕೋರ್ಟ್ ಅಥವಾ ಕೋರ್ಟ್ಗಳಲ್ಲಿ ಅದು ನಿಲ್ಲಬೇಕಲ್ಲ ಕೇಸು. ಬಟ್ ಈಗ ಜನಕ್ಕೆ ಹೇಳಬೇಕಲ್ಲ ನಾವು ಈ ಥರ ಮಾಡಿದ್ದೀವಿ ಅಂತ. ಸೊ ತುಕ್ಕು ಹಿಡಿದ ನಟ್ಟು ಬೋಲ್ಟಿನಿಂದ ರಚನೆಯಾಗಿದ್ದಂತಹ ಶಿವಾಜಿಯ ಪುತ್ಥಳಿ ಬಿದ್ದಿದೆ. ಪ್ರಧಾನಿ ಮೋದಿ ಅವರು ಕ್ಷಮೆ ಕೇಳುವಷ್ಟರ ಮಟ್ಟಿಗೆ. ವಿಧಾನಸಭೆ ಚುನಾವಣೆ ನಡೆಯುವಂತಹ ಟೈಮ್ನಲ್ಲಿ ಶಿವಾಜಿ ಮಹಾರಾಜರ ಪ್ರತಿಮೆ ಏನು ಪತನವಾಗಿದೆ ಮಹಾರಾಷ್ಟ್ರದಲ್ಲಿ, ಈ ಘಟನೆ ಕರ್ನಾಟಕದಲ್ಲಿ ಇಂತಹದ್ದೇ ಒಂದು ಘಟನೆಯನ್ನ ನೆನಪಿಸುವಂತಿದೆ. ಅದೇ ಪರಶುರಾಮನ ಪುತ್ಥಳಿ. ಉಡುಪಿಯ ಕಾರ್ಕಳದಲ್ಲಿ ಪರಶುರಾಮ್ ಥೀಮ್ ಪಾರ್ಕ್ನಲ್ಲಿ ಸ್ಥಾಪಿಸಲಾಗಿದ್ದಂತಹ ಪರಶುರಾಮನ
ಪ್ರತಿಮೆ ಏನಿದೆ ಆ ಪ್ರತಿಮೆಯ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಕರ್ನಾಟಕದ ಜನತೆಗೆ ಮಾಡಿದಂತಹ ನಯವಂಚನೆ, ನಂಬಿಕೆ ದ್ರೋಹ ಹಾಗೆ ಧರ್ಮದ್ರೋಹ ನೆನಪಿಗೆ ಬರುತ್ತೆ. ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ನಡೆಯುವ ಮೊದಲು ಅಂದ್ರೆ ಜನವರಿ 27ನೇ ತಾರೀಕು 2023ರಲ್ಲಿ ಕಾಮನ್ ಮ್ಯಾನ್ ಸಿಎಂ ಖ್ಯಾತಿಯ ಬಸವರಾಜ ಬೊಮ್ಮಾಯಿ ಮತ್ತು ಸಚಿವರಾಗಿದ್ದಂತಹ ಕಾರ್ಕಳದ ಶಾಸಕ ಸುನಿಲ್ ಕುಮಾರ್ ಅವರು ಈ ಪರಶುರಾಮನ ಮೂರ್ತಿಯನ್ನ ಅನಾವರಣಗೊಳಿಸುತ್ತಾರೆ. 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದಂತಹ 35 ಅಡಿ ಎತ್ತರದ ಆ ಪರಶುರಾಮನ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಕೂಡ ಅದ್ದೂರಿಯಾಗಿ ನಡೆದಿತ್ತು. ಆಗ ಇನ್ನು ಬಿಜೆಪಿ ಸರ್ಕಾರ ಪರಶುರಾಮನ ಮೂರ್ತಿ ಅನಾವರಣಗೊಳಿಸಿದ ನಂತರ ದಕ್ಷಿಣ ಕನ್ನಡ ಹಾಗೆ ಉಡುಪಿ ಜಿಲ್ಲೆಯ ಮತದಾರರು ಧರ್ಮಾಭಿಮಾನಕ್ಕೆ ಕಟ್ಟುಬಿದ್ದು ಮತ್ತೆ ಬಿಜೆಪಿಗೆ ಮತವನ್ನ ಹಾಕಿದ್ರು. ಆದ್ರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಬಿಜೆಪಿಯನ್ನ ಪ್ರಚಂಡ ಬಹುಮತಗಳಿಂದ ಗೆಲ್ಲಿಸಿದಂತಹ ಕೆಲವೇ ತಿಂಗಳಿನಲ್ಲಿ ಬಿಜೆಪಿ ಎಸಗಿದಂತಹ ಧರ್ಮದ್ರೋಹದ ಅಸಲಿ ಸತ್ಯ ಬಯಲಿಗೆ ಬಂತು. ಇನ್ನು ಈ ಥೀಮ್ ಪಾರ್ಕ್ನ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದಂತಹ ಪರಶುರಾಮನ ಕಂಚಿನ ಪ್ರತಿಮೆ ಏನಿದೆ ಅದು ಅನಾವರಣಗೊಂಡ ಕೆಲವೇ ತಿಂಗಳಿನಲ್ಲಿ ಮಾಯವಾಗಿತ್ತು. ಇನ್ನು ಬಿಜೆಪಿ ಸರ್ಕಾರ ಕ್ಲೇಮ್ ಮಾಡಿತ್ತು, ಬಿಜೆಪಿ ಸರ್ಕಾರ ಹೇಳ್ಕೊಂಡಿತ್ತು, ನಾವು ಪರಶುರಾಮನ ಕಂಚಿನ ಪ್ರತಿಮೆಯನ್ನೇ ಅನಾವರಣಗೊಳಿಸಿದ್ದೀವಿ ಈ ಥೀಮ್ ಪಾರ್ಕ್ನಲ್ಲಿ ಅಂತ. ಆದ್ರೆ ಕೆಲ ತಿಂಗಳ ಬಳಿಕ ಉಡುಪಿ ಜನರಿಗೆ ಒಂದು ಶಾಕ್ ಎದುರಾಗುತ್ತೆ. ಅದೇನಪ್ಪಾ ಅಂದ್ರೆ ಇದ್ದಕ್ಕಿದ್ದಂತೆ ಥೀಮ್ ಪಾರ್ಕ್ನಿಂದ ಪರಶುರಾಮನ ಆ ಬೃಹತ್ ಪ್ರತಿಮೆ ಮಾಯವಾಗುತ್ತೆ. ಅದನ್ನ ಸರ್ಕಾರವೇ ತೆರವುಗೊಳಿಸಿರುತ್ತೆ. ಕಾರಣ ಉಡುಪಿಯಲ್ಲಿ ಏನು ನಾವು ಕಂಚಿನ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದೀವಿ ಎನ್ನುವಂತಹ ಹೇಳಿಕೆಯನ್ನ ಕೊಟ್ಟಿತ್ತು ಆಗಿನ ಕಾಮನ್ ಮ್ಯಾನ್ ಸಿಎಂ ಬೊಮ್ಮಾಯಿಯವರ ಸರ್ಕಾರ. ಅಸಲಿಗೆ ಅದು ಕಂಚಿನ ಪ್ರತಿಮೆಯೇ ಆಗಿರಲಿಲ್ಲ, ಬದಲಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸೇರಿದಂತೆ ಮತ್ತಿತರ ಕೆಲ ವಸ್ತುಗಳನ್ನ ಬಳಕೆ ಮಾಡಿಕೊಂಡು ಸ್ಥಾಪಿಸಲಾಗಿದ್ದಂತಹ ಪರಶುರಾಮನ ಪ್ರತಿಮೆ ಆಗಿತ್ತು. ಸೊ ಬಿಜೆಪಿ ಸರ್ಕಾರ ಕಂಚಿನ ಮೂರ್ತಿಯನ್ನ ಸ್ಥಾಪನೆ ಮಾಡಿಲ್ಲ, ನಮಗೆ ಯಾಮಾರಿಸಿದೆ ಎನ್ನುವಂತಹ ವಿಚಾರ ಎಲ್ರಿಗೂ ಗೊತ್ತಾಗುತ್ತೆ. ಇನ್ನು ಈ ಪರಶುರಾಮನ ಮೂರ್ತಿಯ ಸ್ಥಾಪನೆಯಲ್ಲಿ ಆಗಿರುವಂತಹ ಹಗರಣದ ಕುರಿತಾಗಿ ಈಗಲೂ ಕೂಡ ತನಿಖೆ ನಡೀತಾ ಇದೆ. ಲತಾ ಅವರು ಹೇಳಿದ್ರು, ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ಹೇಗೆ ಪರಶುರಾಮನ ಕಂಚಿನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಬಿಜೆಪಿಯವರು ಹೇಗೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಬುದ್ಧಿವಂತ ಜನರನ್ನ ಮಂಗ ಮಾಡಿದ್ರು ಅಂಥೇಳಿ. ಮಂಗ ಮಾಡಿದ್ದು ಎಷ್ಟು ನೈಸಾಗಿ ಮಂಗ ಮಾಡಿದ್ರು ಅಂತ ಹೇಳಿದ್ರೆ, ಎರಡೂ ಜಿಲ್ಲೆಯ ಬುದ್ಧಿವಂತ ಜನರಿಗೆ ವಿಷಯನೇ ಗೊತ್ತಾಗಿಲ್ಲ. ಎಲೆಕ್ಷನ್ಗೆ ವೋಟ್ ಹೋಗಿ EVMನಲ್ಲಿ ಬಿಜೆಪಿಯ ಬಟನ್ ಒತ್ತಿ ಬಿಜೆಪಿ ಶಾಸಕರು ಗೆದ್ದು ಕೆಲವು ತಿಂಗಳಾದ ಬಳಿಕ ಎರಡೂ ಜಿಲ್ಲೆಯ ಬುದ್ಧಿವಂತ ಜನರಿಗೆ ಗೊತ್ತಾಗಿದ್ದು, ನಾವು ನಮ್ಮನ್ನ ಯಾಮಾರಿಸಿದ್ದಾರೆ, ನಮ್ಮನ್ನ ಯಾಮಾರಿಸುವಷ್ಟು ಬಿಜೆಪಿಯವರು ಬುದ್ಧಿವಂತರಿದ್ದಾರೆ ಅಂತೇಳಿ. ತಾವೇ ಬುದ್ಧಿವಂತರು ಅಂತ ಅನ್ಕೊಂಡಿದ್ರು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಮತದಾರರು. ಅವರನ್ನ ಅಂತಹ ಬುದ್ಧಿವಂತರನ್ನ ಯಾಮಾರಿಸುವಷ್ಟು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಬಿಜೆಪಿ ನಾಯಕರಿದ್ದಾರೆ, ಅಷ್ಟು ಬುದ್ಧಿವಂತರು. ಸೊ ಇದು ಒಂದು ಪ್ರಕರಣ. ಇದ್ರ ಜೊತೆಗೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ 2016ರಲ್ಲಿ ಬ್ರಿಡ್ಜ್ ಕೊಲಾಪ್ಸ್ ಆಗುತ್ತೆ, ಸೇತುವೆ ಕೊಲಾಪ್ಸ್ ಆಗುತ್ತೆ. ಆ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿ ಸರ್ಕಾರದಿಂದ ಕೋಲ್ಕತ್ತಾವನ್ನ ಅಥವಾ ಪಶ್ಚಿಮ ಬಂಗಾಳವನ್ನ ಕಾಪಾಡುವ ಸಲುವಾಗಿ ಜನರಿಗೆ ದೇವರೇ ಕೊಟ್ಟ ಸಂದೇಶ ಅಂತೇಳಿ. ದುರಂತದ ಸಂದರ್ಭದಲ್ಲಿ ಈ ದೇಶದ ಆಡಳಿತದ ಚುಕ್ಕಾಣಿ ಹಿಡಿದಿರುವಂತಹ ಪ್ರಧಾನಮಂತ್ರಿ ವರ್ತಿಸಬೇಕಾದ ಗಾಂಭೀರ್ಯತೆಯನ್ನು ಮೀರಿ ಆ ಗಾಂಭೀರ್ಯತೆಯನ್ನು ಪಕ್ಕಕ್ಕಿಟ್ಟು ನರೇಂದ್ರ ಮೋದಿ ಅವರು ಹೇಳಿಕೆಯನ್ನು ಕೊಡ್ತಾರೆ. ಅದಾದ ಬಳಿಕ ಕೆಲವು ವರ್ಷಗಳ ಬಳಿಕ ಗುಜರಾತ್ನಲ್ಲಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ 2022ರಲ್ಲಿ ಎಲ್ರಿಗೂ ಗೊತ್ತಿದೆ, ಮಾರ್ಬಿ ಬ್ರಿಡ್ಜ್ ಕೊಲಾಪ್ಸ್ ಆಗುತ್ತೆ, ಹಲವು ಜನ ಸಾವನ್ನಪ್ತಾರೆ. ಆಗ ನರೇಂದ್ರ ಮೋದಿ ಅವರು ಕ್ಷಮೆಯನ್ನು ಕೇಳಲ್ಲ. ಮೋದಿಯವರ ಪರಮ ಆಪ್ತ ಮಿತ್ರ JDUನ ನಿತೀಶ್ ಕುಮಾರ್ ಅವರ ಆಡಳಿತ ಇರುವಂತಹ ಬಿಹಾರದಲ್ಲಿ ಕಳೆದ 1 ತಿಂಗಳ ಅವಧಿಯಲ್ಲಿ ಸುಮಾರು 17 ಸೇತುವೆಗಳು ಕುತ್ತು ಬಿದ್ದಿವೆ. ಸಾವಿರಾರು ಕೋಟಿ ರೂಪಾಯಿ ಮೊತ್ತದ ಸೇತುವೆಗಳು, ಒಂದೊಂದು ಸೇತುವೆಗೂ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿರುವಂತಹ ಸೇತುವೆಗಳು. ಅದ್ರ ಬಗ್ಗೆ ಯಾರೂ ಕ್ಷಮೆ ಕೇಳಲ್ಲ. ಆದರೆ ಶಿವಾಜಿ ಪುತ್ಥಳಿಯ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕ್ಷಮೆಯನ್ನು ಕೇಳ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಎಲೆಕ್ಷನ್ ಅಷ್ಟೇ. ಜಸ್ಟ್ ಮೋದಿ ಅವರು ಹೇಳಿದ್ದಾರೆ, ನಾನು ಶಿವಾಜಿಗೆ ತಲೆಬಾಗಿ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ ಅಂತೇಳಿ. ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಶಿವಾಜಿಗೆ ತಲೆಬಾಗಿ ಕ್ಷಮೆಯನ್ನು ಕೇಳುವಂತಹ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮೋದಿ ಅವರಿಗೆ ಏನು ಪ್ರಶ್ನೆಯನ್ನು ಕೇಳಿರ್ಬೋದು. 16ನೇ ವಯಸ್ಸಿನಲ್ಲೇ ತನ್ನ ಯುದ್ಧ ನೈಪುಣ್ಯದ ಮುಖಾಂತರ
ಹಿಂದೂಗಳ ಮನಸ್ಸನ್ನು ಗೆದ್ದಂತಹ ಮೊಘಲರ ವಿರುದ್ಧ ಗಟ್ಟಿಯಾಗಿ ನಿಂತಹ ಒಬ್ಬ ಮಹಾರಾಜ 35 ಅಡಿ ಎತ್ತರದ ಒಂದು ಪ್ರತಿಮೆಯನ್ನ ಸ್ಥಾಪನೆ ಮಾಡೋಕ್ಕಾಗದಂತಹ ಒಂದು ಸರ್ಕಾರದ ಒಂದು ಪಕ್ಷದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆ ಶಿವಾಜಿ ಮಹಾರಾಜ ಏನು ಪ್ರಶ್ನೆಯನ್ನು ಕೇಳಿರ್ಬೋದು? ಇದನ್ನು ಮೋದಿಯವರು ಹೇಳಬೇಕು. ಸ್ವಗತ ಅಂತ ಹೇಳಿದ್ರೆ ಅಂದರೆ ನಮ್ಮೊಳಗೆ ನಾವು ಮಾತಾಡ್ಕೊಳ್ಳೋದು ಅಂತ. ಸೊ ಸ್ವಗತ ಏನಿರ್ಬೋದು ನರೇಂದ್ರ ಮೋದಿ ಮತ್ತು ಛತ್ರಪತಿ ಶಿವಾಜಿಯ ಜೊತೆಗೆ? ಬಹುಶಃ 35 ಅಡಿ ಎತ್ತರದ ಶಿವಾಜಿ ಪ್ರತಿಮೆ ಸ್ಥಾಪನೆ ಮಾಡಿ ಇವರು ಸ್ಥಾಪನೆ ಮಾಡಿದ ಮಾತ್ರಕ್ಕೆ ಶಿವಾಜಿಗೆ ಗೌರವ ಬರುತ್ತೆ ಅಂತಲ್ಲ. ಯಾಕಂತ ಹೇಳಿದ್ರೆ ಶಿವಾಜಿಯನ್ನ ಹಿಂದೂ ಹೃದಯ ಸಾಮ್ರಾಟ್ ಅಂಥೇಳಿ ನಾವು ಗೌರವಿಸ್ತೀವಿ. ಆತ ಮೊಘಲರ ವಿರುದ್ಧ ಗಟ್ಟಿಯಾಗಿ ನಿಂತಿದ್ದು ಎಲ್ರಿಗೂ ಗೊತ್ತಿರುವಂಥ ಇತಿಹಾಸ. ಮೋದಿಯವರು ಪ್ರತಿಮೆ ಸ್ಥಾಪನೆ ಮಾಡದೆ ಹೋದ್ರು, BJPಯವರು ಶಿವಾಜಿ ಹಿಂದೂಗಳ ಹೃದಯ ಸಾಮ್ರಾಟ್ ಅಂಥೇಳಿ ಪ್ರಚಾರ ಮಾಡದೆ ಹೋದ್ರು ಜನ ಗೌರವಿಸ್ತಾರೆ. ಅದನ್ನು BJPಯವರಿಂದ ಕಲಿಯುವ ಅವಶ್ಯಕತೆ ಇಲ್ಲ. ಆದರೆ ಅದರ ಲಾಭವನ್ನು ಪಡ್ಕೊಂಡಂಥ ಒಂದು ಪಕ್ಷಕ್ಕೆ 35 ಅಡಿ ಎತ್ತರದ ಒಂದು ಕಂಚಿನ ಪ್ರತಿಮೆಯನ್ನು ಯಾವುದೇ ಲೋಪ ಇಲ್ಲದೆ ತುಕ್ಕು ಹಿಡಿದಿರುವಂತಹ ನಟ್ಟು ಬೋಲ್ಟನ್ನು ಬಳಸದೆ ನಿರ್ಮಾಣ ಮಾಡಲಿಕ್ಕಾಗಲಿಲ್ಲ ಎನ್ನುವಂಥದ್ದೇ ವಿಚಿತ್ರ. ಇವರು ಇನ್ನು ಏನು ಸಿಂಪಲ್ ಇವೆಲ್ಲ ಪೊಲಿಟಿಕಲ್ ನೆರೇಟಿವನ್ನು ಸೆಟ್ ಮಾಡಿದೆ ಮಹಾರಾಷ್ಟ್ರದಲ್ಲಿ ಬೂಮರಂಗ್. ಅದಕ್ಕೆ ನರೇಂದ್ರ ಮೋದಿ ಅವರು, ಲತಾ ಅವರು ಆರಂಭದಲ್ಲಿ ಹೇಳಿದ್ರು, ಯಾರಿಗೂ ಜಗ್ಗದ ಯಾರಿಗೂ ಬಗ್ಗದ 56 ಇಂಚಿನ ಎದೆಯ ಪ್ರತಿಪಕ್ಷಗಳ ಯಾವುದೇ ಟೀಕೆಗೂ ಕಳೆದ 10 ವರ್ಷಗಳಲ್ಲಿ ತಲೆನೇ ಕೆಡಿಸಿಕೊಳ್ಳದ, ನನ್ನನ್ನು ಯಾವನು ಕೇಳೋನನ್ನೋ ತರಗೆ ಬಿಹೇವ್ ಮಾಡ್ತಾ ಇದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ನಾನು ಮಹಾರಾಷ್ಟ್ರಕ್ಕೆ ಬಂದು ಇಳಿದ ತಕ್ಷಣವೇ ಶಿರವಾಗಿ ಕ್ಷಮೆಯನ್ನು ಕೇಳಿದೆ ಅಂತ ಹೇಳಿದ್ರೆ ಎಲೆಕ್ಷನ್ನಲ್ಲಿ ಸೋಲ್ತಾರೆ ಅಂತೇಳಿ ಅದರ ಸೂಚನೆ ಅಷ್ಟೇ. ಸಿಂಪಲ್. ಬೇರೆ ಈಗಾಗಲೇ ಲೋಕಸಭೆ ಎಲೆಕ್ಷನ್ ಅಲ್ಲಿ ಅದರ ಎಫೆಕ್ಟ್ ಗೊತ್ತಾಗಿದೆ. ಖಂಡಿತ ಅಲ್ಲದ. ಸೊ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಈ ನಡೆ ಏನಿದೆ ಅದು ಇತ್ತೀಚೆಗಷ್ಟೇ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಹೀನಾಯವಾಗಿ NDA ಸೋಲನ್ನ ಅನುಭವಿಸಿದಂತಹ ಭಯವನ್ನ ಎತ್ತಿ ತೋರ್ತಾ ಇದೆ. ಸೊ ಆ ಸೋಲು ಇದೀಗ ಮತ್ತೆ ನಡೆಯುವಂತಹ ವಿಧಾನಸಭೆ ಚುನಾವಣೆಯಲ್ಲಿ ಆಗಬಾರ್ದು ಎನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಇದೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶಿರಬಾಗಿ ತಲೆಬಾಗಿ ಬೆನ್ನುಬಾಗಿ ಶಿವಾಜಿ ಮಹಾರಾಜರಿಗೆ ಹಾಗೆ ಮರಾಠರಿಗೆ ಕ್ಷಮೆ ಯಾಚನೆಯನ್ನ ಮಾಡಿರುವುದು. ಸೊ ಲತಾ ಹೇಳದ ಹಾಗೆ ಲೋಕಸಭೆಯ ಚುನಾವಣೆಯ ಸೋಲು ಇನ್ನೂ ಕೂಡ ಮೋದಿಯವರ ದುಗ್ಗಡವನ್ನು ಕಮ್ಮಿ ಮಾಡಿಲ್ಲ. ಮಹಾರಾಷ್ಟ್ರದಲ್ಲಿ ಒಂದು ವೇಳೆ ಸೋತಾರೆ BJP, ಮೋದಿಯವರ ಪರಿಸ್ಥಿತಿ ಇನ್ನಷ್ಟು ಚಿಂತಾಜನಕ ಆಗಬಹುದು NDA ಮೈತ್ರಿಕೂಟದ ಒಳಗಡೆ. ಸೊ ಲತಾ ಅವರು ಹೇಳಿದ ಹಾಗೆ ಶಿವಾಜಿ ಮಹಾರಾಜರಿಗೆ ತಲೆಬಾಗಿ ವಿಶ್ವನಾಯಕ ನರೇಂದ್ರ ಮೋದಿಯವರು ಕ್ಷಮೆಯನ್ನು ಕೇಳಿದ್ದರ ಹಿಂದಿನ ಸುಳಿವು ಒಂದೇ, ನಾವು ಸೋಲ್ತಾ ಇದ್ದೀವಿ.